ಕೋಲಾರ ಜಿಲ್ಲೆಯ ರೈತರ ಪರವಾಗಿ ನಾನು ಇರ್ತೀನಿ, ಬೇರೆಯವರ ಪರವಾಗಿ ನಾನು ಇರೋದಿಲ್ಲ. ಮುಂದೆ ಏನಾದರೂ ಒಂದು ರಾಜಕೀಯ ಬೇಡ, ಆದರೆ ರೈತರು ಇವತ್ತು 4 ನಾನು ಕೇಳಿದ್ದೀನಿ. ಒಂದು ಎಜುಕೇಶನ್, 2ನೇದು ಹಾಸ್ಪಿಟಲ್, 3ನೇದು ರೈತರು, 4ನೇದು ಇಲ್ಲಿ ಓದಿರುವಂತ ಮಕ್ಕಳಿಗೆ ಕೆಲಸ ಸಿಗ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಇವತ್ತೇಂದ್ರೆ ಕೆಲಸ ಸಿಗ್ಬೇಕು ಅಂತ ಇಂಡಸ್ಟ್ರೀಸ್ ಇದೆಯಲ್ಲ, ಯಾಕೆ ನೀವು ಅದ್ರ ವಿರುದ್ಧವಾಗಿದ್ದೀರಾ, ಇಲ್ಲ ಅವ್ರೇನೋ ಮೊನ್ನೆ ಬೈದಿದ್ದೀರಲ್ಲ ಅವನ್ನ ಅಂತ ಹೇಳ್ಕೊಂಡ್ಬಂದೀವು. ನಮ್ಮ ಕರ್ನಾಟಕದ ನಮ್ಮ ರೂಲ್ಸ್ ಪ್ರಕಾರವಾಗಿ ಕನ್ನಡಿಗರಿಗೆ 80% ಕೊಡಬೇಕು ಅಂತ ನಮ್ಮಲ್ಲಿ ಇದೆ. 80% 80% ಕೊಡಬೇಕು ಗೊತ್ತಿದೆ, 80%. ಆದ್ರೆ 80% ಕೊಡ್ತಾ ಇಲ್ಲ. ಬೇರೆ ಯಾವ್ಯಾವುದೋ ಊರಿಂದ ಬಂದು ಕೆಲಸಗಳು ಮಾಡ್ಕೊಂಡಿದ್ದಾರೆ. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ ಮಾಡಬೇಕು. ಆ ರೀತಿಯಲ್ಲಿ ನಮ್ಮ ಕಾನ್ಸೆಪ್ಟ್, ಈ 4 ಕಾನ್ಸೆಪ್ಟ್. ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ನಾವೆಲ್ಲ ಇದ್ದೀವಿ. ನಾವೆಲ್ಲ ಓದುವಂತ ಸಂದರ್ಭದಲ್ಲಿ ನಮಗೆ ಏನು ಫೆಸಿಲಿಟೀಸ್ ಇಲ್ಲ, ಏನು ಫೆಸಿಲಿಟೀಸ್ ಇಲ್ಲ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದವನೇ, ಏನು ಫೆಸಿಲಿಟೀಸ್ ಇಲ್ಲ. ಅವತ್ತು ಓದ್ಬೇಕಂದ್ರೆ ಮೊಬೈಲ್ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ ನಮಗೆ. ಮೊಬೈಲ್ನಲ್ಲಿ ಕೂಡ ಇದಕ್ಕೇನು ಅದಕ್ಕೇನು ಇದು ಇನ್ನೊಂದು ಯಾವ್ದು ಬಂದ್ಬಿಟ್ಟಿದೆ, AI ಅಂತ. AI ಅಂದ್ರೆ ನಾವು ಸುಮ್ಮನೆ AI ನಮ್ಮ ಡೀಟೇಲ್ ಕೊಡುತ್ತೋ ಅದೆಲ್ಲ ಹುಡುಕಿ 5 ನಿಮಿಷಕ್ಕೆ ಡೀಟೇಲ್ ಕೊಡ್ತಾರೆ ಅಂತ ನಮ್ಮ ಬಂಡವಾಳ ಏನು ಅಂತ. ಇವತ್ತು ತುಂಬಾ ನಮ್ಮ ಟೆಕ್ನಾಲಜಿ ಎಷ್ಟು ಉದ್ದಾರ ಆಗ್ತಾ ಇದೆಯೋ ಅಷ್ಟು ಡೇಂಜರ್ಸ್ ಲೆವೆಲ್ಗೆ ನಾವು ಹೋಗ್ತಾ ಇದ್ದೀವಿ. ಅದರಿಂದ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮುಖ್ಯ, ಓದುವುದು ಅನ್ನೋದು ತುಂಬಾ ಮುಖ್ಯ. ನೀವೆಲ್ಲರೂ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಒಂದೇ, ಜನ್ಮ ಕೊಟ್ಟಿದ್ದ ತಂದೆ ತಾಯಿ, ವಿದ್ಯೆ ಕೊಟ್ಟಿದ್ದಂಥ ಗುರುಗಳನ್ನ ನಾವ್ಯಾವತ್ತೂ ಮರಿಬಾರ್ದು. ನಾನು ಯಾವುದೇ ಶಾಲೆಯಲ್ಲಿ ಬಂದ್ರು ನಮ್ಮ ಗುರುಗಳಾದಂಥ PT ಕೃಷ್ಣಪ್ಪನವ್ರನ್ನ ಇವತ್ತು ನೆನೆಸ್ಕೊಳ್ತೇನೆ. PT ಕೃಷ್ಣಪ್ಪನವ್ರು ಇವತ್ತು ನೆನೆಸ್ಕೊಳ್ತೇನೆ. ಇವತ್ತು ಇದ್ದಾರೆ ಅವರು, ನಮ್ಮ ಅಪ್ಪನಿಗೂ ಅವರೇ ಟೀಚರು, ನನಗೂ ಅವರೇ ಟೀಚರು, ರಿಟೈರ್ಡ್ ಆಗಿಯೂ ಇದ್ದಾರೆ ಇನ್ನು ಅವರು PT ಕೃಷ್ಣಪ್ಪ ಅಂತ. ಹಂಗೆ ಇವತ್ತು ತಿಳ್ಕೊಳ್ತೀವಿ ನಾವು. ಖಂಡಿತವಾಗ್ಲೂ ಎಲ್ಲ ಸ್ಟೂಡೆಂಟ್ಸ್